ಓಕೆ, ರಾಯಚೂರಿನ ಸ್ತಬ್ಧ ಚಿತ್ರವನ್ನು ತಾವು ಗಮನಿಸ್ತಾ ಇದ್ದೀರಾ. ರಾಯಚೂರು ಒಂದೊಂದು ಜಿಲ್ಲೆಯನ್ನು ಪ್ರತಿನಿಧಿಸುವಂತಹ ಸ್ತಬ್ಧ ಚಿತ್ರಗಳು ಕೂಡ ಈಗಾಗಲೇ ಮುಂದಕ್ಕೆ ಪಾಸ್ ಆಗಿವೆ. ಹೆಚ್ಚು ಕಡಿಮೆ ಒಂದು 30 ಟ್ಯಾಬ್ಲೋಗಳು ಸ್ತಬ್ಧ ಚಿತ್ರಗಳು ಈಗಾಗಲೇ ಮುಂದಕ್ಕೆ ಹೋಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆಯಾ ಜಿಲ್ಲೆಯ ಹಿರಿಮೆ ಗರಿಮೆಗಳನ್ನು ಪ್ರತಿಬಿಂಬಿಸುವಂತಹ ಸ್ತಬ್ಧ ಚಿತ್ರಗಳನ್ನು ಅವರು ತಯಾರು ಮಾಡಿಕೊಂಡಿರ್ತಾರೆ. ಪ್ರತಿಯೊಂದು ಜಿಲ್ಲೆಗೂ ಕೂಡ ಅದರದೇ ಆದಂತಹ ವೈಶಿಷ್ಟ್ಯತೆ ಇರುತ್ತೆ. ಸೊ ಈಗಾಗಲೇ ಸಾಕಷ್ಟು ಸ್ತಬ್ಧ ಚಿತ್ರಗಳು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ KIADB ವತಿಯಿಂದ, ಹೀಗೆ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಕಾರ್ಮಿಕ ಇಲಾಖೆ, ಇಲಾಖಾ ಕಾರ್ಯಕ್ರಮಗಳು ಇವೆಲ್ಲವನ್ನು ಪ್ರತಿಬಿಂಬಿಸುವಂತಹ ಸ್ತಬ್ಧ ಚಿತ್ರಗಳು ಈಗಾಗಲೇ ಹೋಗ್ತಾ ಇರ್ತಕ್ಕಂಥದ್ದು. ಕಾವೇರಿ ನೀರಾವರಿ ನಿಗಮದವ್ರದ್ದು ಕೂಡ ಮಾಡಿದ್ದಾರೆ. ಕರ್ನಾಟಕ ರೇಷ್ಮೆ ಕೈಗಾರಿಕೆಗಳ ನಿಗಮದವ್ರದ್ದು ಕೂಡ ಒಂದಿದೆ. ಹೀಗೆ ಜಿಲ್ಲೆಗಳು ಮತ್ತು ಇಲಾಖೆಗಳನ್ನು ಪ್ರತಿನಿಧಿಸುವಂತಹ ಸ್ತಬ್ಧ ಚಿತ್ರಗಳು ಈಗಾಗಲೇ ಸಾಕಷ್ಟು ಹೋಗಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಜೊತೆಗೆ ಬಾಗಲಕೋಟೆ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಹೀಗೆ ಹಲವಾರು ಪ್ರತಿಯೊಂದು ಜಿಲ್ಲೆ. ಆಮೇಲೆ ಇದಕ್ಕೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಫಸ್ಟ್ ಪ್ಲೇಸ್ ಯಾವುದಕ್ಕೆ, ಸೆಕೆಂಡ್ ಪ್ಲೇಸ್ ಯಾವುದು, ಥರ್ಡ್ ಪ್ಲೇಸ್ ಯಾವುದು ಅಂತೆಲ್ಲ ಮುಂದಿನ ದಿನಗಳಲ್ಲಿ ಅವೆಲ್ಲವೂ ಕೂಡ ಬರುತ್ತೆ. ಬಾಗಲಕೋಟೆಯದ್ದು ತುಂಬ ಚೆನ್ನಾಗಿತ್ತು. ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಕಲೆಯನ್ನು ಪ್ರತಿಬಿಂಬಿಸುವುದು ಚೆನ್ನಾಗಿತ್ತು. ಶಿವಮೊಗ್ಗ ಜಿಲ್ಲೆಯ ಕೇದಾರೇಶ್ವರ ದೇವಸ್ಥಾನ ಬಳ್ಳಿಗಾವಿಯನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು. ಬಳ್ಳಾರಿ ಜಿಲ್ಲೆಯಲ್ಲಿ ಸೊಂಡೂರು ಉತ್ಸವದ ಬಗ್ಗೆ, ವಿಜಯಪುರ ಜಿಲ್ಲೆಯಲ್ಲಿ ಶಿವನ ಪ್ರತಿಮೆ ಶಿವಗಿರಿಯ ಬಗ್ಗೆ, ಹೀಗೆ ಹಲವಾರು ಜಿಲ್ಲೆಗಳನ್ನು ಪ್ರತಿನಿಧಿಸುವಂತಹ ಸ್ತಬ್ಧ ಚಿತ್ರಗಳು ಬಹಳ ಆಕರ್ಷಣೀಯವಾಗಿರುತ್ತೆ. ಅದನ್ನು ಅರ್ಥ ಮಾಡ್ಕೋಬೇಕು, ನೋಡಿ ಏನಿದು, ಇದರ ವಿಶೇಷತೆ ಯಾಕೆ. ಯಾಕೆಂದರೆ ತಿಂಗಳಾನುಗಟ್ಟಲೆಯಿಂದ ಕಷ್ಟಪಟ್ಟು ಸ್ತಬ್ಧ ಚಿತ್ರಗಳನ್ನು ರಚನೆ ಮಾಡಿರ್ತಾರೆ. ತಿಂಗಳಾನುಗಟ್ಟಲೆ ಬೇಕಾಗುತ್ತೆ. ಅಲ್ಲಿ ಮೈಸೂರಿನ ಹೊರವಲಯದಲ್ಲಿ ಇದು APMC ಮಾರ್ಕೆಟ್ ಬಂಡಿಪಾಳ್ಯ, ಅಲ್ಲಿ ಬಂಡಿಪಾಳ್ಯದಲ್ಲಿ ಜಾಗ ಪರ್ಮನೆಂಟ್ ಆಗಿ ಆ ಜಾಗನ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಹೌದು ಕರೆಕ್ಟ್. ಬಂಡಿಪಾಳ್ಯ ಫಿಕ್ಸ್ ಮಾಡಿದ್ದಾರೆ. ಒಂದೂವರೆ ತಿಂಗಳಿಂದಲೇ ಅಲ್ಲೇ ಸಿದ್ಧಗೊಳ್ಳೋದು ಇವೆಲ್ಲವೂ. ನೀವೀಗ ನೋಡ್ತಾ ಇರ್ತಕ್ಕಂಥದ್ದು 55ನೇಯ ಸ್ತಬ್ಧ ಚಿತ್ರ ಯಾದಗಿರಿ ಜಿಲ್ಲೆಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಟೇಲರ್ ಮಂಜಿಲ್ 1844ರ ಪರಿಕಲ್ಪನೆ, ಸುರಪುರದ ವಿಚಾರವಾಗಿ ಮಾಡಿರ್ತಕ್ಕಂಥ ಸ್ತಬ್ಧ ಚಿತ್ರ. ಅದು 58 ಸ್ತಬ್ಧ ಚಿತ್ರಗಳ ಪೈಕಿ ಈಗ 55 ಸ್ತಬ್ಧ ಚಿತ್ರಗಳು ಪಾಸ್ ಆಗಿವೆ. ಇನ್ನು 3 ಸ್ತಬ್ಧ ಚಿತ್ರಗಳು ಮಾತ್ರ ಬಾಕಿ ಉಳ್ಕೊಂಡಿರ್ತಕ್ಕಂಥದ್ದು. ಯಾಕೆಂದರೆ ಸಮಯ ಕೂಡ ಹತ್ತಿರ ಆಗ್ತಿದೆ. ನೋಡಿ ಆಗಲೇ 4:30 ಆಗೋಯ್ತು. ಇನ್ನು ಕೇವಲ 10 ನಿಮಿಷದಲ್ಲಿ ಪುಷ್ಪಾರ್ಚನೆ ಆಗಿಬಿಡುತ್ತೆ. 10-12 ನಿಮಿಷದಲ್ಲಿ ಪುಷ್ಪಾರ್ಚನೆ ಆಗುತ್ತೆ. ಸೊ ಹಾಗಾಗಿ ಇದು ಯಾದಗಿರಿ ಜಿಲ್ಲೆ ಆದ ನಂತರ ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ ಮಾಡಿರ್ತಕ್ಕಂಥ ಸ್ತಬ್ಧ ಚಿತ್ರ. ನೋಡಿ ಇಲ್ಲಿ ಎಂಥ ಅದ್ಭುತವಾದ ದೃಶ್ಯ ಅಂತಂದರೆ, ರಾಜ ಮನೆತನದವರು ಕೂಡ ನಿಂತು ನೋಡ್ತಾ ಇರ್ತಕ್ಕಂಥದ್ದು. ನಮ್ಮ ಥರನೇ ಅವ್ರಿಗೂ ಕೂಡ ನೆಂಟರು ಇಷ್ಟರು ದಸರಾದಲ್ಲಿ ಸಾಕಷ್ಟು ಜನ ಬಂದಿರ್ತಾರೆ. ಅವರೆಲ್ಲರೂ ಕೂಡ ಅರಮನೆಯಲ್ಲಿ ನಿಂತು ನೋಡ್ತಾ ಇರ್ತಾರೆ ದಸರಾ ಹೇಗಿರುತ್ತೆ ಅಂತಂದ್ಬಿಟ್ಟು. ಮಹಾರಾಣಿ ತ್ರಿಷಿಕಾ ಕುಮಾರಿ ಮತ್ತು ಅವರ ಇಬ್ಬರು ಮಕ್ಕಳು, ಆದ್ಯವೀರ್ ಒಡೆಯರ್, ಎಲ್ಲರೂ ಯುಗಾಧ್ಯಕ್ಷ, ಹೌದು, ಇಬ್ಬರು ಮಕ್ಕಳು ಕೂಡ ಎಲ್ಲ ಕಣ್ತುಂಬಿಕೊಳ್ತಾ ಇದ್ದಾರೆ. ಯುವರಾಜರು ಮುಂದೆಲ್ಲ ಅವರೇ ಮಾಡಬೇಕು. ಹೌದು, ಯುವರಾಜರು. ಸೊ ಇವೆಲ್ಲವೂ ಕೂಡ ಈಗ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. 56ನೇಯ ಸ್ತಬ್ಧ ಚಿತ್ರ ಹೋಗ್ತಾ ಇದೆ. ಅದು ಪ್ರವಾಸೋದ್ಯಮ ಇಲಾಖೆಯ ಸ್ತಬ್ಧ ಚಿತ್ರ. ಸೊ ಅದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಅಂಜನಾದ್ರಿ ಬೆಟ್ಟವನ್ನು ಪ್ರತಿಬಿಂಬಿಸುವಂಥದ್ದು, ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟ. ಸೊ ಪ್ರವಾಸೋದ್ಯಮ ಇಲಾಖೆಯಿಂದ ರಚಿತವಾಗಿರ್ತಕ್ಕಂಥ ಸ್ತಬ್ಧ ಚಿತ್ರವನ್ನು ಗಮನಿಸ್ತಾ ಇದ್ದೀರಾ. ಇದಾದ ನಂತರ ಅಖಿಲ ಭಾರತ್ ವಾಕ್ ಮತ್ತು ಶ್ರವಣ ಸಂಸ್ಥೆಯ ವತಿಯಿಂದ ಕಲಿಕಾ ನ್ಯೂನತೆ, ವಿಶೇಷ ಚೇತನರಿಗೆ ಕಲಿಕಾ ನ್ಯೂನತೆ ಏನು ಅಂತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಂತಹ ಸ್ತಬ್ಧ ಚಿತ್ರ. ಸ್ತಬ್ಧ ಚಿತ್ರಗಳ ಮಧ್ಯದಲ್ಲಿ ಜಾನಪದ ಕಲಾ ತಂಡಗಳು, ಇವೆಲ್ಲ ಹೆಂಗೆ ಗೊತ್ತಾ, ಸುಮ್ಮನೆ ನಾವು ನೋಡ್ತೀವಿ, ಇವೆಲ್ಲ ಅವನತಿಯ ಅಂಚಿನಲ್ಲಿ ಇರ್ತಕ್ಕಂಥ ಸ್ತಬ್ಧ ಚಿತ್ರ. ಈಗ ಜಾನಪದ ಕಲಾ ತಂಡಗಳು, ಇದರ ಹೆಸರನ್ನೂ ಕೂಡ ನಾವು ಕೇಳಿರ್ಲಿಕ್ಕಿಲ್ಲ. ನನ್ನ ಪ್ರಕಾರ ಪ್ರತಿ ವರ್ಷ ದಸರಾ ಈ ಜಾನಪದ ಕಲಾ ತಂಡಗಳನ್ನು ಉಳಿಸಿ ಬೆಳೆಸುತ್ತಿರುವಂತಹ ಒಂದು ಹಬ್ಬ.
ಈ ಕಲಾ ತಂಡಗಳನ್ನ ವರ್ಷಕ್ಕೊಂದ್ಸರಿ ದಸರಲ್ಲಿ ಕರೆಸಿ ಅವ್ರಿಗೆ ಸಂಭಾವನೆ ಕೊಟ್ಟು ನಿಮ್ ಪಾತ್ರ ಇವತ್ತಿ ಮುಗೀತು ಅನ್ನೋ ತರದಲ್ಲಿ ಆಗ್ಬಾರ್ದು. ಖಂಡಿತವಾಗ್ಲೂ ಕೂಡ ಸರ್ಕಾರದ ವತಿಯಿಂದ ನಡೆಯತಕ್ಕಂತ ಏನ್ ಸರ್ಕಾರಿ ಕಾರ್ಯಕ್ರಮಗಳು ಇದಾವಲ್ಲ, ಈಗ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಮಾಡ್ತಕ್ಕಂಥ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಇರ್ಬೋದು, ಬೇರೆ ಬೇರೆ ಖಂಡಿತವಾಗ್ಲೂ ಕಾರ್ಯಕ್ರಮಗಳಾಗುತ್ತೆ. ನಾಡಪ್ರಭು ಕೆಂಪೇಗೌಡರ ಜಯಂತಿ ಇರ್ಬೋದು, ಇಂಥ ಕಾರ್ಯಕ್ರಮಗಳನ್ನ ಸರ್ಕಾರಿ ವತಿಯಿಂದನೇ ಬಳಸ್ಕೊಂಡಾಗ ಏನಾಗುತ್ತೆ, ಅವರು ಹಂತ ಮುಖ್ಯವಾಹಿನಿಗೆ ಬರ್ತಾರೆ, ಮತ್ತೆ ಆ ಕಲೆಗಳು ಕೂಡ ಉಳ್ಕೊಳ್ಳುತ್ತೆ. ಖಂಡಿತ ನೀವು ನೋಡಿದಂತಹ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಸ್ತಬ್ಧ ಚಿತ್ರ ಮೈಸೂರಿನಲ್ಲಿ ಇರ್ತಕ್ಕಂಥದ್ದು. ಇತ್ತೀಚೆಗೆ ರಾಷ್ಟ್ರಪತಿಗಳು ಕೂಡ ಅಲ್ಲಿಗೆ ಆಗಮಿಸಿದ್ರು, ದ್ರೌಪದಿ ಮುರ್ಮು ಅವರು ಬಂದಿದ್ರು. ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಕೇಂದ್ರ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ. 6 ದಶಕಗಳಾಯ್ತು, 60 ವರ್ಷ ಆಯ್ತು ಇದು ಸ್ಥಾಪನೆಯಾಗಿ. ಭಾರತದ ಮೊಟ್ಟ ಮೊದಲ ಒಂದು ವಾಕ್ಶ್ರವಣ ಸಂಸ್ಥೆ, ವಾಕ್ ಶ್ರವಣ ಸಂಸ್ಥೆ. ಓಕೆ, ಇನ್ನೇನು ಕೆಲವೇ ಕ್ಷಣದಲ್ಲಿ ನಾವೆಲ್ಲರೂ ಕಾಯ್ತಾ ಇದ್ದಂತಹ ಸಂದರ್ಭ ಬರ್ತಾ ಇದೆ.